ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ರೇಣುಕಾಸ್ವಾಮಿ ಪುತ್ರನ ನಾಮಕರಣ ಇವತ್ತು ನಡೆದಿದೆ. ಹತ್ಯೆಯಾದ ರೇಣುಕಾಸ್ವಾಮಿ ಪುತ್ರನಿಗೆ ಶಶಿಧರ್ ಅಂತ ನಾಮಕರಣ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಇವತ್ತು ನಾಮಕರಣ ಕಾರ್ಯಕ್ರಮ ನಡೆದಿದೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಪುತ್ರನನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ನನ್ನ ಪುತ್ರ ರೇಣುಕಾಸ್ವಾಮಿಯೇ ಹುಟ್ಟಿ ಬಂದಿದ್ದಾನೆ. ರೇಣುಕಾಸ್ವಾಮಿ ಬದುಕಿದ್ರೆ ಇನ್ನೂ ಸಂಭ್ರಮದಿಂದ ನಾಮಕರಣ ಮಾಡ್ತಾ ಇದ್ದೆವು ಅಂತ ಹೇಳಿದ್ದಾರೆ. ಚೆನ್ನಾಗಿದೆ, ಮಗು ಚೆನ್ನಾಗಿದ್ದಾನೆ. ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಅದು ಬಂದಿದೆ. ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ. ಆದರೂ ಕೂಡ ಅದನ್ನು ಹಳೆದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮನೆ ತುಂಬಿಸಿಕೊಂಡಿದ್ದೀವಿ. ಸೊಸೆ ಮನೆ ಬಂದಿದ್ದಾಳೆ, ಮೊಮ್ಮಗ ಮನೆ ಬಂದಿದ್ದಾನೆ. ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ. ಒಂದು ರೀತಿ ಖುಷಿ, ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ. ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ.